ಕೆಲವಂ ಶಾಸ್ತ್ರಂಗಳಂ ಕೇಳ್ತನು, ಕೆಲವಂ ಮಾಡುವವರಿಂದ ಕಂಡು ಕೆಲವಂ ಸುಜ್ಞಾನದಿಂದ ನೋಡ್ತವನು, ಕೆಲವಂ ಸಜ್ಜನ ಸಂಘದಿಂದಲರಿಯಲ್ ಸರ್ವಜ್ಞನಪ್ಪಂ ಹರಂ ಒಳವಂ ಕೊಳ್ಳ ಸಮುದ್ರವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂತ. ಕೆಲವಂ ಬಲ್ಲವರಿಂದ ಕಲಿತು ಕೆಲವನ್ನ, ಶಾಸ್ತ್ರಗಳಿಂದ ಕಲಿತು ಕೆಲವನ್ನ, ಸಜ್ಜನ ಸಹವಾಸದಿಂದ ಇನ್ನೊಂದಷ್ಟು ಜ್ಞಾನ ಸಿಗುತ್ತೆ. ಈ ಥರ ಹಲವು ಹಳ್ಳಗಳನ್ನು ಸೇರಿ ನದಿಯಾಗಿ ಏನಾಗುತ್ತೆ, ಸಮುದ್ರವನ್ನು ಸೇರುತ್ತೆ. ಸಮುದ್ರ ದೊಡ್ಡದಾಗ್ತಾ ಹೋಗುತ್ತೆ. ಅದೇ ರೀತಿ ನಮಗೆ ಜ್ಞಾನ ಅನ್ನೋದು ಸಿಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಜ್ಞಾನ ಎಲ್ಲಿಂದ ಸಿಗುತ್ತೆ? ಪ್ರತಿಯೊಂದರಲ್ಲೂ ಸಿಗುತ್ತೆ. ಗುರು ಯಾರು? ಎಲ್ಲ ನಮಗೆ ಎಲ್ಲೆಲ್ಲಿಂದ ಜ್ಞಾನ ಸಿಗುತ್ತೆ ಅದೆಲ್ಲವೂ ಸಹ ಗುರು ಸ್ವರೂಪವಾಗಿರುತ್ತೆ. ಹಾಗಾಗಿ ನಾವು ರಿಸೀವ್ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಬಾಯಿ ಎಷ್ಟಿದೆ ನಮ್ದು? ಒಂದೇ ಇದೆ. ಅದ್ರ ಕಿವಿ ಎರಡೇ ಇದೆ ಅಲ್ವಾ? ಜಾಸ್ತಿ ಕೇಳಿಸ್ಕೋಬೇಕು. ಕೇಳಿಸ್ಕೊಳ್ತಾ ಇದೀವಾ? ಯಾರು ಹೇಳ್ತಿದ್ದಾರೆ? ಈಗ ಗಾಳಿಯ ಶಬ್ದವನ್ನ ಕೇಳಿಸ್ಕೊಬೇಕು. ಇಲ್ಲಿ ಬರುತ್ತಲ್ಲ, ಇದನ್ನ ಅಗ್ನಿಹೋತ್ರ ಇವತ್ತು ಮಾಡಿದ್ವಿ ನಾವು, ಯಾವ ಜೀವ ಅದರ ಫ್ಲೇಮಲ್ಲಿ ಬರ್ತಕ್ಕಂಥ ಶಬ್ದವನ್ನು ಕೇಳಿಸ್ಕೊಬೇಕು ಆಯ್ತಾ? ಶಬ್ದದ ಇನ್ನೊಂದು ಸ್ಥಿತಿ ಏನಿದೆ? ನಿಶ್ಶಬ್ದ ಅಲ್ವಾ? ಭಜನೆ ಮಾಡೋದೇನಕ್ಕೆ ಕೇಳಿ? ಸೌಂಡ್ ಬರುತ್ತೆ, ಮ್ಯೂಸಿಕ್ ಬರುತ್ತೆ, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ರೀತಿಯಾದಂಥ ಶಬ್ದಗಳನ್ನು ಕೇಳಿಸ್ಕೊಳ್ತಾ ಇರ್ತೀವಿ. ಅದು ಮಾಡ್ತಾ 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 ಎಲ್ಲದರಲ್ಲಿ ಇನ್ವಾಲ್ವ್ಮೆಂಟ್ ಆಗುತ್ತೆ. ಇನ್ವಾಲ್ವ್ಮೆಂಟ್ ಆದ ನಂತರ ಮತ್ತೇನು ಮಾಡಬೇಕು? ನಿಶ್ಶಬ್ದಕ್ಕೆ ಹೋಗ್ಬೇಕು. ಯಾರು ಹೋಗ್ತಾ ಇದೀವಿ ನಿಶ್ಶಬ್ದಕ್ಕೆ? ಎಣ್ಣೆ ಕ್ಲಾಸಲ್ಲಿ ಹೇಳಿದ್ವಿ ಏನಂತ, ಊಟ ಸಿಕ್ಕಿದೆ, ಪ್ರಸಾದ ಸಿಕ್ಕಿದೆ, ಅದಕ್ಕೆ ಮುಂಚೆ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ. ಇಂಥ ಊಟ ಸಿಕ್ತು, ಇಂಥ ಪ್ರಸಾದ ಸಿಕ್ತು, ಊಟ ಸಿಕ್ತು ಅಂತ. ಆದ ನಂತರ ಆಮೇಲೆ ಯಾರನ್ನ ಪ್ರಯೋಗ ಮಾಡ್ತಾ ಇದೀವಾ? ಸಂತೃಪ್ತರಾಗಿ, ಅದು ಇಂಪಾರ್ಟೆಂಟ್ ಅಲ್ವಾ? ಆಹಾರ ಸೇವನೆ ಆದ ನಂತರ ನಾವು ಪ್ರಾರ್ಥನೆ ಮಾಡೋದು ಯಾರು ಮಾಡ್ತಾ ಇದೀವಿ? ಜ್ಞಾನಿಗಳು ಮಾತ್ರ. ಇಂಥ ಆಹಾರ ಸಿಕ್ತು, ಇಂಥ ಜ್ಞಾನ ಸಿಕ್ತು ಇವತ್ತು ಅಲ್ವಾ? ಇಂಥ ಅಭ್ಯಾಸ ಆಯಿತು, ಅನುಷ್ಠಾನ ಆಯಿತು, ಇಂಥ ದರ್ಶನ ಆಯಿತು. ದರ್ಶನಕ್ಕೆ ಮುಂಚೆ, ದೇವ್ರ ದರ್ಶನ ಆಗೋದು ಮುಂಚೆ ನಾವೇನು ಮಾಡ್ತೀವಿ? ಚೆನ್ನಾಗಿ ದರ್ಶನ ಆಗಲಿ ಅಂತ ಪ್ರೇಯರ್ ಮಾಡ್ತಾ ಇರ್ತೀವಿ. ಒಳ್ಳೆ ದರ್ಶನ ಆಯ್ತು ಅಂತ. ದರ್ಶನ ಆದ ನಂತರ ದರ್ಶನ ಆಯಿತು ಒಂದು 5-10 ನಿಮಿಷದಲ್ಲಿ ಮುಗೀತು ಕತೆ. ಮತ್ತೆ ಮನೆ ಕಡೆ ಹೋಗ್ಬೇಕಲ್ಲ, ಮನೆ ಯಾರಿದ್ದಾರೆ ಏನೋ ಅಲ್ಲ, ಅಲ್ಲಿ ಶುರು ಆಗುತ್ತೆ. ದರ್ಶನ ಆಗಿದ್ದನ್ನ ಅಲ್ಲಿ ಅನುಭವ ಹೋಗುತ್ತೆ. ಅದನ್ನೇ ಆ ಒಂದು ಅನುಭವದ ಸ್ಥಿತಿಯನ್ನ ಏನ್ ಮಾಡಬೇಕು? ಅನುಭವಿಸೋದೇ ಏನಂತೀವಿ? ಅದನ್ನ ಧ್ಯಾನ. 5 ಥರ ಪಂಚ ಸಾಧನೆಗಳು ಹೇಳಿದ್ವಿ ಭಕ್ತಿಯೋಗದಲ್ಲಿ. ಭಕ್ತಿಯೋಗದ ಪ್ರವಾಸದಲ್ಲಿ 5 ರೀತಿಯಾದ ಸಾಧನೆಗಳು. ಯಾರು ಬಂದಿದ್ರು ಭಕ್ತಿಯೋಗ ಪ್ರವಾಸಕ್ಕೆ? ಈ ಪಂಚ ಸಾಧನೆಗಳು ಯಾರು ಮಾಡಿದ್ರೆ ಹೇಳಿ ನೋಡೋಣ. ಧಾರಣೆ, ದಂಡನೆ ಆಯ್ತಾ? ದೇಹವನ್ನ ದಂಡಿಸಿದ್ವಿ. ಬೆಟ್ಟ ಹತ್ತುತ್ತಾ ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಬೆಟ್ಟ ಹತ್ತಿ ಸುಸ್ತಾಯ್ತು, ಆಯಾಸ ಆಯ್ತು, ದೂರೋಯ್ತು, ಮಿಲಾಯ್ತು. ದೇಹದ ದಂಡನೆ ಆಯ್ತು. ದಂಡನೆ ಆದ ಮೇಲೆ ಏನಾಯ್ತು? ದರ್ಶನ ಅಲ್ವಾ? ಅಲ್ಲಿ ಹೋಗಿ ದೇವರ ದರ್ಶನವನ್ನ ಮಾಡಿದ್ವಿ. ದರ್ಶನ ಆದ ನಂತರ ಏನ್ ಮಾಡಿದ್ವಿ? ಧಾರಣೆ. ಅಲ್ಲಿ ಗಂಧವನ್ನ ಇಟ್ಕೊಂಡ್ವಿ ಅಲ್ವಾ? ದಾರವನ್ನ, ರಕ್ಷೆಯನ್ನ ಕಟ್ಕೊಂಡ್ವಿ. ಏನೋ ಅಭಿಷೇಕ, ತೀರ್ಥಸ್ನಾನ, ಪ್ರೋಕ್ಷಣೆ ಅಲ್ವಾ? ಇದೆಲ್ಲ ಆಯ್ತು. ಇದೆಲ್ಲ ಏನು? ಧಾರಣೆ. ಮುಂದೆ ದರ್ಶನ ಆದ ನಂತರ ಧಾರಣೆ ಆಯ್ತು. ಧಾರಣೆ ಆದ್ಮೇಲೆ ಏನ್ ಮಾಡಿದ್ವಿ? ಧ್ಯಾನ. ಅಂದ್ರೆ ಫಸ್ಟು ಭಜನೆ ಎಲ್ಲ ಮಾಡಿ ಧ್ಯಾನ ಮಾಡಿದ್ವಾ? ಧ್ಯಾನ ಮಾಡ್ಲಿಕ್ಕೆ ಅಂತ ಭಜನೆ ಮಾಡಿಸ್ತೀವಿ. ಓಕೆನಾ?